ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅದರಲ್ಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ರಿಲೇಟೆಡ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಕ್ವೆಶನ್ ಪೇಪರ್ ಅಲ್ಲೂ ಕೂಡ ಕೇಳಿದ್ದಾರೆ. ಸೊ ಇದು ಸೆಕ್ಷನ್ ಬಿ ಅಲ್ಲೂ ಕೂಡ ಕೇಳ್ತಾರೆ, ಸೆಕ್ಷನ್ ಸಿ ಅಲ್ಲಿ ಸಬ್ ಕ್ವೆಶನ್ ಆಗಿ ಕೂಡ ಕೇಳ್ತಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಕ್ಯಾಲ್ಕುಲೇಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಫ್ರಮ್ ದ ಫಾಲೋಯಿಂಗ್. Rama Limited acquired 75% of equity shares in Krishna Limited on 1/7/2022. ಅಂದ್ರೆ ರಾಮ ಅಕ್ವೈರ್ ಮಾಡ್ತಾ ಇದ್ದಾನೆ ಅಂತಾರೆ. ರಾಮ ವಿಲ್ ಬಿ ಹೋಲ್ಡಿಂಗ್ ಕಂಪನಿ, ಕೃಷ್ಣ ವಿಲ್ ಬಿ ಸಬ್ಸಿಡರಿ ಕಂಪನಿ. ಯಾವಾಗ ಅಂದ್ರೆ ಆನ್ 1/7/2022. ನಮ್ದು ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು 1/4, ಸೊ ಎಂಡ್ ಆಗೋದು 31st March. ಸೊ ಅದ್ರ ಮಿಡಲ್ ಅಲ್ಲಿ ಅಂತಂದ್ರೆ 1/4 ಇಂದ 1/7 ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ 1st ನ ಬಿಟ್ಬಿಡ್ಬೇಕು. ಯಾಕಂದ್ರೆ ಫಸ್ಟ್ ಡೇನೆ ಅಲ್ವಾ ಪರ್ಚೇಸ್ ಮಾಡ್ತಾ ಇರೋದು, ಅಕ್ವೈರ್ ಮಾಡ್ತಾ ಇರೋದು. ಸೊ ಅದರಿಂದ ಏಪ್ರಿಲ್, ಮೇ, ಜೂನ್, ಸೊ 3 months ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಬರುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಬರುತ್ತೆ. ಅದು ಪ್ರಾಬ್ಲಮ್ ಮಾಡ್ಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ. ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಫಿನಾನ್ಷಿಯಲ್ ಪೊಸಿಷನ್ ಆಫ್ ಕೃಷ್ಣ ಲಿಮಿಟೆಡ್ ಆಸ್ ಆನ್ 31st March 2023. ಸೊ ಇದರಲ್ಲಿ ನಮಗೆ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಎಷ್ಟು? 40,000 equity share of ₹10 each. ಬ್ಯಾಲೆನ್ಸ್ ಆಸ್ ಆನ್ 1/4/22. ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಹೇಗ್ ಮಾಡ್ಬೇಕು ಅನ್ನೋದಂದ್ರೆ, ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಆಫ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಸೊ ಫಸ್ಟ್ ಒನ್, ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಕೃಷ್ಣ ಲಿಮಿಟೆಡ್. ಕೃಷ್ಣ ಲಿಮಿಟೆಡ್ ಅಲ್ಲಿ ಎಷ್ಟು ಶೇರ್ಸ್ ಇತ್ತು ಅಂತಂದ್ರೆ 40,000 ಶೇರ್ಸ್ ಇತ್ತು. ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ರಾಮ ಲಿಮಿಟೆಡ್. ರಾಮ ಲಿಮಿಟೆಡ್ ಅವ್ರು ಎಷ್ಟು ಶೇರ್ಸ್ ನ ಅಕ್ವೈರ್ ಮಾಡ್ತು ಅಂದ್ರೆ 40,000 ಅಲ್ಲಿ 75% ಅಂತಂದ್ರೆ 40,000 ಅಲ್ಲಿ 75% ಅಂತ ಎಷ್ಟು? 30,000 ಬರುತ್ತೆ. ಸೊ 40,000 ಮೈನಸ್ 30,000 ಅಂದ್ರೆ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ಬೋದು. ಸೊ ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ 30,000 ಇಷ್ಟು 10,000 ಅಂತ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಕಾಮನ್ ಆಗಿರುವಂತ ಜೀರೋಸ್ ನ ಕ್ಯಾನ್ಸಲ್ ಮಾಡ್ತು ಅಂದ್ರೆ 3:1 ಬರುತ್ತೆ. ಸೊ ಎಲ್ಲಾ ಕ್ವೆಶನ್ಗೂ NCA ಮಾಡ್ಬೇಕಂದ್ರೆ ಫಸ್ಟ್ ಸ್ಟೆಪ್ ಇದನ್ನ ಫಾಲೋ ಮಾಡ್ಲೇಬೇಕು. ಸೆಕೆಂಡ್ ಒನ್, ಸೊ ಈಗ ಎಕ್ಸಾಕ್ಟ್ಲಿ NCA ಕ್ಯಾಲ್ಕುಲೇಟ್ ಮಾಡೋದು. 2 ಕಾಲಮ್ ನ ಡ್ರಾಫ್ಟ್ ಮಾಡ್ಕೋತೀವಿ. ಯಾವ್ದೆಲ್ಲ 2 ಕಾಲಮ್ ಅಂತಂದ್ರೆ ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ 2 ಕಾಲಮ್ ನ ಡ್ರಾಫ್ಟ್ ಮಾಡ್ಕೋತೀವಿ. ಸೊ ಈಗ ಫಸ್ಟ್ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್. NCA ಹೋಗೋದೇ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಲ್ವಾ. ಸೊ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಎಷ್ಟು? 10,000. 10,000 ಇಂಟು 10. ಫೇಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 10,000 ಇಂಟು 10. 10,000 ಇಂಟು 10 ಮಾಡ್ತೀರಾ ಅಂತಾರೆ, ನಿಮ್ಗೆ ಎಷ್ಟು ಬರುತ್ತೆ? 1 lakh. ಆಡ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತಾನು ಕೂಡ ಬರಿಬಹುದು. ಇಲ್ಲ ನಿಮಗೆ ಗೊತ್ತಿದೆ ಅಂದ್ರೆ ಡೈರೆಕ್ಟ್ ಆಗು ಕೂಡ ಬರ್ಕೋಬಹುದು. ಎಲ್ಲಿಂದ ಎಲ್ಲಿಗೆ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತಂದ್ರೆ 1/4 to 1/7 ಅಂದ್ರೆ 1/4 to 1/7 ಅಂತಂದ್ರೆ 1/7 ಜುಲೈನ ಬಿಟ್ಬಿಡ್ಬೇಕು. ಸೊ 3 months ಬರುತ್ತೆ. ಎಷ್ಟು ಮಂತ್ಸ್ ಬರುತ್ತೆ? 3 months ಬರುತ್ತೆ. ಸೊ ಯಾವ್ದನ್ನ ಡಿವೈಡ್ ಮಾಡ್ಬೇಕು ಅಂದ್ರೆ ಜನರಲ್ ರಿಸರ್ವ್ ಅಂದ್ರೆ ಇದನ್ನ ಫಸ್ಟ್ ಇಲ್ಲಿ ಬರ್ಕೊಂಡಿರ್ತೀರಾ. ಸೊ ಇದನ್ನ ಬರ್ಕೊಂಡಾದ್ಮೇಲೆ ಹೇಗಿದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಇವಾಗ ಜನರಲ್ ರಿಸರ್ವ್ ಎಷ್ಟಿದೆ ಕ್ವೆಶನ್ ಅಲ್ಲಿ? 1,40,000 ಇಂಟು 1/4 ಹೇಗೆ ಅಂತಾರೆ, ಮೈನಾರಿಟಿ ಶೇರ್ ಹೋಲ್ಡರ್ಸ್ ಮಾತ್ರ ತಗೋಬೇಕು, ಇಸ್ ಈಕ್ವಲ್ ಟು 4. ಸೊ ಮೈನಾರಿಟಿ ಪಾರ್ಟ್ದು 1 ರೇಷಿಯೋ ಇದೆ. 1/4 ಎಷ್ಟು ಬರುತ್ತೆ? 35,000 ಬರುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,10,000 ಇಂಟು ಇದು ಮೈನಾರಿಟಿ ಪಾರ್ಟ್ ತಗೋಬೇಕು. ಸೊ 1/4 ಅಂತ ಮಾಡ್ತೀರಾ. ಮೈನಾರಿಟಿ ಇದು 1 ಇದೆ ರೇಷಿಯೋ 27,500. ಈಗ ನೆಟ್ ಪ್ರಾಫಿಟ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ 90,000 ಇಂಟು 1/4 ಇಂಟು 3/12. 3/12 ಏನಕ್ಕೆ ಅಂದ್ರೆ ಇದು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಸೊ ನಿಮ್ಗೆ 5,625 rupees ಬರುತ್ತೆ. ಸೊ ಇದಾದ್ಮೇಲೆ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಕಂಟಿನ್ಯೂಸ್ ಆಗಿ ನಿಮ್ಗೆ ಗೊತ್ತಿದ್ದಾರೆ, ನೀವು ಹಂಗೆ ಮಾಡ್ಬೋದು. ಹೆಡ್ಡಿಂಗ್ ಕೊಡ್ಲಿಲ್ಲ ಅಂದ್ರೂ ಏನ್ ಪ್ರಾಬ್ಲಮ್ ಆಗಲ್ಲ, ಸರಿನಾ? ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಎಷ್ಟಿದೆ? 90,000 ಇಂಟು 1/4 ಇಂಟು 12 ಅಲ್ಲಿ 3 months ಫ್ರೀ ಆದ್ರೆ ರಿಮೈನಿಂಗ್ 9 months ಏನಾಗುತ್ತೆ? ಪೋಸ್ಟ್ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ? 1st July to 31st March.
ಸೊ 90,000 ಇಂಟು 1/4 ಇಂಟು 9/12 ನಿಮ್ಗೆ ಎಷ್ಟಾಗುತ್ತೆ 16,875 ಬರುತ್ತೆ. ಸೊ ಇವಾಗ ಇಷ್ಟನ್ನ ಎಲ್ಲದನ್ನು ಕೂಡ ಆಡ್ ಮಾಡ್ತೀರಾ. ಆಡ್ ಮಾಡ್ತಾರೆ NCI. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ NCI? ನಾನ್ ಕಂಟ್ರೋಲಿಂಗ್ ಇಂಟರೆಸ್ಟ್. ಫುಲ್ ಫಾರ್ಮ್ ಆಫ್ NCI ಏನ್ ಹೇಳಿ? ನಾನ್ ಕಂಟ್ರೋಲಿಂಗ್ ಇಂಟರೆಸ್ಟ್. ಸೊ ರಿಪೀಟ್ ಒನ್ಸ್ ಅಗೈನ್, ನಿಮ್ಗೆ ರೇಷಿಯೋ ಕಂಡುಹಿಡಿಯೋದು ಏನ್ ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಫೇಸ್ ವ್ಯಾಲ್ಯೂ ಎಷ್ಟಿದೆ? 10,000 ಇಂಟು 10 ಮಾಡ್ತೀರಾ 1 lakh ಬರುತ್ತೆ. ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತಂದ್ರೆ ಇವ್ನು 1/7 ಅಲ್ಲಿ ಅಕ್ವೈರ್ ಆಗಿರೋದು. 1/7 ಗಿಂತ ಮುಂಚೆ ಎಲ್ಲ ಪ್ರೀ, 1/7 ನಂತರ ಎಲ್ಲ ಪೋಸ್ಟ್. ಸೊ ಜನರಲ್ ರಿಸರ್ವ್ P&L ಅಕೌಂಟ್ ಆಸ್ ಇಟ್ ಈಸ್ ಬರ್ಕೋತೀರಾ. ನೆಟ್ ಪ್ರಾಫಿಟ್ ಮಾತ್ರನೇ ನೀವು 3/12 ಇಲ್ಲಿ ಮಾಡಿದೀನಲ್ಲ, ನೀವು ಈ ರೀತಿ ಮಾಡ್ಬೇಕು. ಸೊ ಪೋಸ್ಟ್ ಅಲ್ಲಿ ನೆಟ್ ಪ್ರಾಫಿಟ್ ಗೆ 12 ಮಂತ್ಸ್ ಅಲ್ಲಿ 3 ಮಂತ್ಸ್ ಹೋದ್ರೆ ರಿಮೈನಿಂಗ್ 9 ಮಂತ್ಸ್ ಏನಾಗುತ್ತೆ? ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಆಗುತ್ತೆ. ಸೊ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ ಸ್ಟೂಡೆಂಟ್ಸ್. ಸೊ ಇದೇ ತರನೇ ನೀವು ಎಕ್ಸಾಮಿನೇಷನ್ ಅಲ್ಲಿ ಸಬ್ ಕ್ವೆಶನ್ ಆಗಿ ಕೇಳಿದಾಗ ಮಾಡ್ಬೇಕಾಗುತ್ತೆ. ಸೊ ಇವಾಗ ಇನ್ನೊಂದು ಗುಡ್ ವಿಲ್ ಪ್ರಾಬ್ಲಮ್ ನ ಮಾಡೋಣ. ಇದ್ರಲ್ಲೇ ನಾನು ಗುಡ್ ವಿಲ್ ಪ್ರಾಬ್ಲಮ್ ಕೂಡ ಆಡ್ ಆನ್ ಮಾಡ್ತೀನಿ. ಸೊ ಗುಡ್ ವಿಲ್ ಪ್ರಾಬ್ಲಮ್ ಹೇಗೆ ಅಂತಂದ್ರೆ, ಸೊ ಇಲ್ಲೊಂದು ಕ್ವೆಶನ್, ಒಂದೇ ಒಂದು ಕ್ವೆಶನ್ ನಿಮ್ಗೆ ಕಾಪಿ ಮಾಡ್ಕೋತೀನಿ ರೀ. ಎಸ್, ಇದೇ ನಿಮ್ಗೆ ಸಬ್ ಕ್ವೆಶನ್ ಆಗಿ ಕೇಳೋವಂಥದ್ದು. ಸೆಕ್ಷನ್ ಸಿ ಯಲ್ಲೂ ಕೂಡ ಹಾಗೆ ಇರುತ್ತೆ. ಸೊ ಲೀಲಾ ಲಿಮಿಟೆಡ್ ಅಕ್ವೈರ್ಡ್ ಆಲ್ ಶೇರ್ಸ್ ಅಂತ ಕೊಟ್ಟಿದ್ದಾರೆ ಆಫ್ ಶೀಲಾ. ಸೊ ಲೀಲಾ ವಿಲ್ ಬಿ ಹೋಲ್ಡಿಂಗು, ಶೀಲಾ ವಿಲ್ ಬಿ ಸಬ್ಸಿಡರಿ. ಸೊ ಎಲ್ಲಾ ಶೇರ್ಸ್ ನು ಅಕ್ವೈರ್ ಮಾಡಿದ್ದಾರೆ. ಸೊ ಯಾವ್ದು ಉಳಿದಿಲ್ಲ. ಎಷ್ಟಕ್ಕೆ? 16 lakhಗೆ. ಅಂಡ್ ಡ್ರಾಫ್ಟೆಡ್ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಆಸ್ ಆನ್ ಡೇಟ್ ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್ ಕೊಟ್ಟಿದ್ದಾರೆ. ಈಕ್ವಿಟಿ ಅಂದ್ರೆ 1 lakh ಆರ್ಡಿನರಿ ಶೇರ್ ಆಫ್ ₹10 ಈಚ್ ಅಂದ್ರೆ 10 lakh ಬರುತ್ತೆ. ರಿಟೇನ್ಡ್ ಅರ್ನಿಂಗ್ಸ್ ಬರುತ್ತೆ. ಟೋಟಲ್ ಈಕ್ವಿಟಿ 12 lakh ಬರುತ್ತೆ. ಅಂದ್ರೆ 10 lakh ಪ್ಲಸ್ 2 lakh ಅಂದ್ರೆ ಎಷ್ಟು ಬರುತ್ತೆ? 12 lakh. ಕ್ಯಾಲ್ಕುಲೇಟ್ ಗುಡ್ ವಿಲ್ ಆಸ್ ಪರ್ ಇಂಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ನಮ್ಗೆ ಇಲ್ಲಿ ಸ್ಟೆಪ್ 1 ಮತ್ತೆ ಸ್ಟೆಪ್ ಫಸ್ಟ್ ಆಕ್ಚುಲ್ ಆಗಿ ನಾವು ನೋಡ್ಬೇಕು ಅಂತಂದ್ರೆ, ಸ್ಟೆಪ್ 1 ಬಂದು ರೇಷಿಯೋ, ಸ್ಟೆಪ್ 2 ಬಂದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ಸ್ಟೆಪ್ 3 ಬಂದು ಗುಡ್ ವಿಲ್. ಇಲ್ಲಿ ನಾವು ಸ್ಟೆಪ್ 1 ಸ್ಟೆಪ್ 2 ಮಾಡಂಗಿಲ್ಲ. ಏನಕ್ಕೆ ಅಂದ್ರೆ ಸ್ಟೆಪ್ 1 ಅಲ್ಲಿ ನಮ್ಗೆ ಆಲ್ ಶೇರ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಆಲ್ ದ ಆರ್ಡಿನರಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಈ ಪಾಯಿಂಟ್ ಕೊಡದಲ್ಲೇ ಇದ್ದಿದ್ರೆ ನಾವು ಸ್ಟೆಪ್ 1 ಸ್ಟೆಪ್ 2 ಎರಡೂ ಮಾಡ್ಬೇಕಾಗಿತ್ತು. ಸೊ ಅದು ಬೇರೆ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ, ನೋಡೋಣ. ಸೊ ಈಗ ಫಸ್ಟ್ ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ 2 ಕಾಲಮ್ ನ ಡ್ರಾಫ್ಟ್ ಮಾಡಿದೀರಾ. ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು? 16 lakh. NCI ಏನಾಗಿದೆ? ನಿಲ್ ಆಗಿದೆ. ಅಂದ್ರೆ NCI ನಮ್ಗೆ ಕ್ವೆಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ಅದಾದ್ಮೇಲೆ ಅಂದ್ರೆ ಕ್ವೆಶನ್ ಅಲ್ಲಿ ಕೊಟ್ಟಿಲ್ಲ, ಮತ್ತೆ ನಾವು ಕೂಡ ಮಾಡೋಂಗಿಲ್ಲ. ಸೊ ಅಲ್ಲಿ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಇಲ್ಲ. ಲೆಸ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಯಾವ್ದನ್ನ ಮಾಡ್ಬೇಕು? ಆರ್ಡಿನರಿ ಶೇರ್ಸ್ ಅಂದ್ರೆ ಇದು ಅಮೌಂಟ್ ಅಲ್ಲಿ ಶೇರ್ಸ್ ನ ಮೈನಸ್ ಮಾಡ್ಬಿಡೋದಲ್ಲ. ಅಮೌಂಟ್ 1 lakh ಇಂಟು 10 ಅಂದ್ರೆ 10 lakh ಬರುತ್ತೆ. ರಿಟೇನ್ಡ್ ಅರ್ನಿಂಗ್ಸ್ ಬಂದು 2 lakh ಬರುತ್ತೆ. ಈ ಎರಡನ್ನು ಕೂಡ ನೀವೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಸೊ 16 lakh ಇಂದ NCI ಕೊಟ್ಟಿದ್ರೆ ಆಡ್ ಮಾಡ್ತಾ ಇದ್ರಿ, NCI ಕೊಟ್ಟಿಲ್ಲ. ಸೊ ಎರಡನ್ನು ಮೈನಸ್ ಮಾಡಿದಾಗ ನಿಮ್ಗೆ ಪಾಸಿಟಿವ್ ಬಂತು ಅಂದ್ರೆ ಗುಡ್ ವಿಲ್, ನೆಗೆಟಿವ್ ಬಂತು ಅಂದ್ರೆ ಬಾರ್ಗೇನ್ ಪರ್ಚೇಸ್. ಈ ಕ್ವೆಶನ್ ಅಲ್ಲಿ ನಮ್ಗೆ ಪಾಸಿಟಿವ್ ಬಂದಿದೆ. ಸೊ ಗುಡ್ ವಿಲ್ ಆಗಿ ಟ್ರೀಟ್ ಮಾಡ್ತಾ ಇದೀವಿ. ಸೊ ಇಷ್ಟೇ. ನಿಮ್ಗೆ ಇದನ್ನ ಸಬ್ ಕ್ವೆಶನ್ ಆಗು ಕೂಡ ಕೇಳ್ತಾರೆ. ಸೊ ನಮ್ಗೆ ಇಲ್ಲಿ ನೋಡಿ, ಆರ್ಡಿನರಿ ಶೇರ್ಸ್ ಆಲ್ ಅಂತ ಕೊಟ್ಟಿರೋದ್ರಿಂದ ಸ್ಟೆಪ್ 1 ಸ್ಟೆಪ್ 2 ಬರಲ್ಲ. ಡೈರೆಕ್ಟ್ ಆಗಿ ಸ್ಟೆಪ್ 3 ಮಾಡಿದೀವಿ. ಸೊ ಇನ್ನ ನಾನು ನಿಮ್ಗೆ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಮತ್ತೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ ನ ಮಾಡ್ತೀನಿ. ಸೊ ಇಲ್ಲಿಗೆ ನಾನು ಈ ಪಾರ್ಟ್ ಎಕ್ಸ್ಪ್ಲೈನ್ ಮಾಡಿರೋದನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.